ಏನಾದರೂ ಮಾಡಿ ದಮ್ ಕಟ್ಟಿಯಾದರೂ ಕೆಲಸ ಮಾಡೋಣ, ಒಟ್ಟಿನಲ್ಲಿ ಡೆವಿಲ್ ಚಿತ್ರವನ್ನು ಅಕ್ಟೋಬರ್ನಲ್ಲಿ ಬಿಡುಗಡೆ ಮಾಡೋಣ ಎಂದು ದರ್ಶನ್ ಈ ಹಿಂದೆ ಕಾಟೇರ ಚಿತ್ರದ 50ನೇ ದಿನದ ಸಂಭ್ರಮಾಚರಣೆಯಲ್ಲಿ ಹೇಳಿದ್ದರು. ಆದರೆ ಇದು ಸಾಧ್ಯನಾ? ಇಂಥದ್ದೊಂದು ಪ್ರಶ್ನೆ ಕೆಲ ದಿನಗಳಿಂದ ದರ್ಶನ್ ಅವರ ಅಭಿಮಾನಿಗಳನ್ನ ಕಾಡ್ತಿದೆ. ಅದಕ್ಕೆ ಕಾರಣ ದರ್ಶನ್ ಅವರಿಗೆ ಆದ ಶಸ್ತ್ರಚಿಕಿತ್ಸೆ. ಡೆವಿಲ್ ಚಿತ್ರದ ಚಿತ್ರೀಕರಣದಲ್ಲಿ ಪೆಟ್ಟು ಮಾಡಿಕೊಂಡ ದರ್ಶನ್ ಸದ್ಯಕ್ಕೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ, ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಇನ್ನು ವೈದ್ಯರು ಕಡ್ಡಾಯವಾಗಿ 1 ತಿಂಗಳು ವಿಶ್ರಾಂತಿಯನ್ನ ಪಡೆಯಬೇಕು ಎಂದು ದರ್ಶನ್ ಅವರಿಗೆ ಹೇಳಿದ್ದಾರೆ. ಹೀಗಾಗಿಯೇ ಡೆವಿಲ್ ಅಕ್ಟೋಬರ್ಗೆ ಬಂದೇ ಬರುತ್ತದೆ ಎಂದು ಈಗ ಹೇಳಲು ಅಸಾಧ್ಯ. ದರ್ಶನ್ ಚಿತ್ರೀಕರಣದ ಅಖಾಡಕ್ಕೆ ರೀಎಂಟ್ರಿ ಕೊಟ್ಟ ದಿನದಂದೇ ಡೆವಿಲ್ ಚಿತ್ರದ ಬಿಡುಗಡೆಯ ವಿಚಾರದಲ್ಲಿ ಸ್ಪಷ್ಟತೆ ಸಿಗಲಿದೆ. ಸಂದರ್ಭ ಹಾಗೂ ಸನ್ನಿವೇಶ ಹೀಗಿರುವಾಗ ಡೆವಿಲ್ನ ಅಂಗಳಕ್ಕೆ ಬಾಲಿವುಡ್ನ ಖ್ಯಾತನಾಮ ನಟನ ಎಂಟ್ರಿ ಆಗಿದೆ. ಆ ನಟ ಬೇರೆ ಯಾರೂ ಅಲ್ಲ, ಬದಲಿಗೆ ಮಹೇಶ್ ಮಂಜ್ರೇಕರ್ ಅನ್ನುವುದು ಈ ಕ್ಷಣದ ವಿಶೇಷ. ಹೌದು, ಮಹೇಶ್ ಮಂಜ್ರೇಕರ್ ಖ್ಯಾತ ನಟ, ನಿರ್ಮಾಪಕ ಹಾಗೂ ನಿರ್ದೇಶಕ. ಮರಾಠಿ ಹಾಗೂ ಹಿಂದಿ ಚಿತ್ರರಂಗದ ದೊಡ್ಡ ಹೆಸರು. ಎಂಥ ಪಾತ್ರ ಕೊಟ್ಟರೂ ಅದಕ್ಕೆ ಜೀವ ತುಂಬಬಲ್ಲ ಮಹೇಶ್ ಮಂಜ್ರೇಕರ್ ಹೆಚ್ಚು ಹೆಸರುವಾಸಿಯಾಗಿದ್ದು ಖಳನಾಯಕನ ಪಾತ್ರಗಳಿಂದ. ಹಿಂದಿ, ಮರಾಠಿ ಜೊತೆ ತೆಲುಗು, ಬೆಂಗಾಲಿ ಹಾಗೂ ಭೋಜಪುರಿ ಸಿನಿಮಾದಲ್ಲಿಯೂ ನಟಿಸಿರುವ ಮಹೇಶ್ 19 ವರ್ಷಗಳ ಹಿಂದೆ ಅಂದರೆ 2005ರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದರು. ಎನ್ಕೌಂಟರ್ ದಯಾನಮಕ್ ಚಿತ್ರದಲ್ಲಿ ನಟಿಸಿದ್ದರು. ಆದರೆ ಆ ನಂತರ ಮಹೇಶ್ ಮಂಜ್ರೇಕರ್ ಮತ್ತೆ ಈ ಕಡೆ ಬರಲಿಲ್ಲ. ಕಾರಣ ಅವರಿಗೆ ಗೊತ್ತು. ಆದರೆ ಈಗ 19 ವರ್ಷದ ನಂತರ ಮಹೇಶ್ ಮಂಜ್ರೇಕರ್ ಮರಳಿ ಕನ್ನಡ ಚಿತ್ರರಂಗಕ್ಕೆ ಬರುತ್ತಿದ್ದಾರೆ. ಇನ್ನು ಮಹೇಶ್ ಮಂಜ್ರೇಕರ್ ಕನ್ನಡಕ್ಕೆ ಬರುತ್ತಿದ್ದಾರೆ ಎಂದ ಮೇಲೆ ಅವರು ಡೆವಿಲ್ ಚಿತ್ರದ ಖಳನಾಯಕನ ಪಾತ್ರಕ್ಕೆ ಬಣ್ಣ ಹಚ್ಚಲು ಬರುತ್ತಿರಬಹುದು ಅನ್ನುವ ಅನುಮಾನ ಮೂಡುವುದು ಸಹಜ. ಈ ಅನುಮಾನವನ್ನು ಬಗೆಹರಿಸುವ ಪ್ರಯತ್ನವನ್ನ ಚಿತ್ರದ ನಿರ್ದೇಶಕ ಪ್ರಕಾಶ್ ಮಿಲನ್ ಮಾಡಿಲ್ಲ. ಬದಲಿಗೆ ಗೌಪ್ಯತೆಯ ನೀತಿ ಹಾಗೂ ನಿಯಮಗಳನ್ನು ಪಾಲಿಸುತ್ತಿದ್ದಾರೆ. ಈ ಕಾರಣಕ್ಕೆ ಮಹೇಶ್ ಮಂಜ್ರೇಕರ್ ಪಾತ್ರದ ಬಗ್ಗೆ ಚರ್ಚೆ ಮಾಡುತ್ತಿರುವ ಗಾಂಧಿನಗರ ಈವರೆಗೂ ಎಲ್ಲೂ ಕಾಣಿಸಿಕೊಳ್ಳದಂತಹ ವಿಭಿನ್ನ ಪಾತ್ರಕ್ಕೆ ಮಹೇಶ್ ಬಣ್ಣ ಹಚ್ಚಲಿದ್ದಾರೆ ಎಂದು ಮಾತನಾಡಿಕೊಳ್ಳುತ್ತಿದೆ. ಉಳಿದಂತೆ ಡೆವಿಲ್ ಚಿತ್ರದ ನಾಯಕಿ ಯಾರು ಎನ್ನುವ ಗುಟ್ಟು ಇನ್ನೂ ರಟ್ಟಾಗಿಲ್ಲ. ಮೊದಲ ಹಂತದ ಚಿತ್ರೀಕರಣ ಮುಕ್ತಾಯವಾಗಿದೆ ಅನ್ನುವುದು ಸದ್ಯದ ಇನ್ನೊಂದು ತಾಜಾ ಸುದ್ದಿ. ಅಜನೀಶ್ ಲೋಕನಾಥ್ ಸಂಗೀತ, ಸುಧಾಕರ್ ಜೆ ಛಾಯಾಗ್ರಹಣ ಡೆವಿಲ್ ಚಿತ್ರಕ್ಕಿದೆ ಅನ್ನುವ ವಿಚಾರ ನಿಮಗೆ ಗೊತ್ತೇ ಇರಬೇಕು. ಇನ್ನು ಈ ವರ್ಷದ ಆರಂಭದಲ್ಲಿ ಬಿಡುಗಡೆಯಾದ ಡೆವಿಲ್ ಚಿತ್ರದ ಫಸ್ಟ್ ಲುಕ್ ಟೀಸರ್ ಅಭಿಮಾನಿಗಳಲ್ಲಿ ಈಗಾಗಲೇ ಸಾಕಷ್ಟು ನಿರೀಕ್ಷೆ ಹುಟ್ಟು ಹಾಕಿದೆ. ಒಟ್ಟಿನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಅಂಗಳಕ್ಕೆ ಚಾಲೆಂಜಿಂಗ್ ಆದ ಪಾತ್ರವನ್ನು ನಿರ್ವಹಿಸಲು ಮಹೇಶ್ ಮಂಜ್ರೇಕರ್ ಕನ್ನಡಕ್ಕೆ ಮರಳಿ ಬರುತ್ತಿದ್ದಾರೆ. ದರ್ಶನ್ ಹಾಗೂ ಮಹೇಶ್ ಮಂಜ್ರೇಕರ್ ಅವರ ಜುಗಲ್ಬಂದಿ ಚಿತ್ರದಲ್ಲಿ ಹೇಗಿರಲಿದೆ ಅನ್ನುವುದಕ್ಕೆ ಉತ್ತರ ಸಿಗಲು ಇನ್ನೂ ಸಮಯ ಇದೆ. ಡೆವಿಲ್ ಗೆಟಪ್ಪಿನಲ್ಲಿ ದರ್ಶನ್ ಅಖಾಡಕ್ಕೆ ಮತ್ತೆ ಯಾವಾಗ ಧುಮುಕಲಿದ್ದಾರೆ ಎನ್ನುವ ಪ್ರಶ್ನೆ ಸದ್ಯಕ್ಕೆ ಅನೇಕರನ್ನ ಕಾಡ್ತಿದೆ. ಉತ್ತರ ಶೀಘ್ರದಲ್ಲಿಯೇ ಸಿಗುವ ನಿರೀಕ್ಷೆ ಇದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.